ನೈಟ್ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಏನು ಕ್ರೇಜಿಯಾಗಿತ್ತು. ನಮ್ಮ ಬೆಂಗಳೂರು ಟೀಮು CSK ಎದುರುಗಡೆ ಗೆದ್ದಿದ್ದು ಒಂದು ರೀತಿಯಲ್ಲಿ ಕಪ್ ಗೆದ್ದಷ್ಟೇ ಖುಷಿ ಆಯಿತು. ಹಾಗೆಯೇ 17 ಇಯರ್ಸ್ ಆದ ನಂತರ CSK ಎದುರುಗಡೆ ಅವರದ್ದೇ ನೆಲದಲ್ಲಿ ಈ ಸಲ CSKನ ಸೋಲಿಸಿ ತಾವು ಗೆದ್ದಿದ್ದಾರೆ. ಹಾಗಾದರೆ ಈ RCB ಟೀಮ್ ಬಗ್ಗೆ ನಮ್ಮ ಬೆಂಗಳೂರಿನವರು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಾನು ಫಸ್ಟಿಂದಾನೇ CSK ಫ್ಯಾನ್. ಆ್ಯಕ್ಚುಲಿ ಧೋನಿ ಅಂದರೆ ತುಂಬ ಇಷ್ಟ. ಧೋನಿಗೋಸ್ಕರ CSK ಫ್ಯಾನು. ಬಟ್ ಆದರೆ ಬ್ಯಾಂಗ್ಳೂರು ಇರೋದ್ರ ಕಾರಣ ನನಗೆ RCBನೇ ವಿನ್ ಮಾಡಬೇಕು ಅಷ್ಟೇ. ನನಗೆ RCBಗೆ ಸಪೋರ್ಟ್. ಆ ಥರ ಹೇಳ್ಬಾರ್ದು, ಬೇಡ. ಹಂಗೆ ಹೇಳಿದ್ರೇ ಅವರು ಆಡಲ್ಲ. ಖಂಡಿತ ಈ ಸತಿ ಹೊಡಿತಾರೆ ಆ ಥರ ನಂಬಿಕೆ ಇದೆ. ಯಾಕೆ ಟೀಮ್ ಯಾವತ್ತೂ ಆ ಥರ ಇಲ್ಲ. ಈ ಸತಿ ಟೀಮ್ ತುಂಬ ಚೆನ್ನಾಗಿದೆ. ಸೊ ಮಿಡಲ್ ಆರ್ಡರ್ಸ್ ತುಂಬ ಚೆನ್ನಾಗಿದೆ. ಜೈ ಕರ್ನಾಟಕ, ಜೈ RCB. ನಿನ್ನೆ ಮ್ಯಾಚ್ ನೋಡಿದ್ರೆ ಹೇಗೆ ಅನಿಸ್ತು CSK ವರ್ಸಸ್ RCB? ಯಾಕಂದ್ರೆ CSK ಜರ್ಸಿ ಹಾಕೊಂಡಿದ್ದೀರಾ, ಧೋನಿದು 7 ನಂಬರ್ನ ಹಾಕೊಂಡಿದ್ದೀರಾ. ಹೆಂಗೆ ಅನಿಸ್ತು ಮ್ಯಾಚು? ಇಲ್ಲ, CSK ಫಾರ್ಮಲ್ಲಿಲ್ಲ, ಸೊ ಚೆನ್ನಾಗಿ ಆಡಿಲ್ಲ. ನೆಕ್ಸ್ಟ್ ಟೈಮ್ ಸಂಡೇ ಚೆನ್ನಾಗಿ ಆಡ್ತಾರಂತ ನಂಬಿಕೆ ಇದೆ. ಓಕೆ, RCB ಎದುರುಗಡೆ CSK ಸೋತ್ಬಿಡ್ತು, ಏನಾದರೂ ಫೀಲ್ ಆಗ್ತಿದೆಯಾ? ಹಿಂಗೆ ಎಸ್, ತುಂಬ ಫೀಲ್ ಆಗ್ತಿದೆ. ಹಾಗಾದ್ರೆ ನಿಮ್ಮ CSK ಸೋತಿರೋದಕ್ಕೆ ಒಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀರಾ? ಜೈ RCB ಅಂತ ಹೇಳ್ಬಿಡಿ. ನೋ ಅಟ್ಲೀಸ್ಟ್ ಜೈ RCB ಅಂತ ಹೇಳಿ. ಜೈ CSK. ಥ್ಯಾಂಕ್ ಯು. ನಿನ್ನೆ ಮ್ಯಾಚ್ ನೋಡಿದ್ರ ನೀವು? ನೋಡಿದೆ. ಹೇಗೆ ಅನಿಸ್ತು ಮ್ಯಾಚು? ಚೆನ್ನಾಗಿ ಅನಿಸ್ತು ಅಂತಂದ್ರೆ CSK ಎದುರುಗಡೆ RCB ವಿನ್ ಆಯ್ತು, ಖುಷಿ ಆಯ್ತಾ? ಖುಷಿ ಆಯಿತು. ಓಕೆ, ಯಾರು ಬ್ಯಾಟಿಂಗ್ ತುಂಬ ಇಷ್ಟ ಆಯಿತು, ಯಾರು ಬೌಲಿಂಗ್ ತುಂಬ ಇಷ್ಟ ಆಯಿತು? ನನಗೆ RCB ಬ್ಯಾಟಿಂಗ್ ತುಂಬ ಇಷ್ಟ ಆಯಿತು. RCB ಬೌಲಿಂಗ್ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿ ವಿಕೆಟ್ಸ್ ತೆಗೆದು ತಾನೆ? ಚೆನ್ನಾಗಿ ತೆಗೆದ್ರು. ಓಕೆ, ಈ ಸಲ ಕಪ್ ನಮ್ದೇನಾ? ಹೇಳು ಮತ್ತೆ, ಈ ಸಲ ಕಪ್ ನಮ್ದೇ ಅಂತ? ಈ ಸಲ ಕಪ್ ನಮ್ದೇ. ಜೈ RCB. ಜೈ RCB. ಎಸ್. ಓಕೆ, ನಿನ್ನೆ ಮ್ಯಾಚ್ ನೋಡಿದ್ರಾ ಸರ್? ನೋಡಿದೆ. ಹೇಗೆ ಅನಿಸ್ತು ಮ್ಯಾಚ್ ನೋಡಿ? ತುಂಬ ಚೆನ್ನಾಗಿ ಅನಿಸ್ತು. ಯಾರು ಫ್ಯಾನು? CSK ಫ್ಯಾನಾ RCB ಫ್ಯಾನ್? RCB, ಆಬ್ವಿಯಸ್ಲಿ RCB ಫ್ಯಾನ್. ಓಕೆ, ಹೇಗೆ ಅನಿಸ್ತು ಹಾಗಾದ್ರೆ ಮ್ಯಾಚ್? ನಿನ್ನೆ CSK ಎದುರು ವಿನ್ ಆಗಿದ್ದಾರೆ. ಸೂಪರ್ ಮೇಡಮ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗಿತ್ತು. ಇಂಡಿಯಾ ಹೇಗೆ ಪಾಕಿಸ್ತಾನ್ ಮೇಲೆ ವಿನ್ ಆಗ್ತಾರೋ ಹಾಗೆ CSK ಮೇಲೆ ವಿನ್ ಆಗ್ತಾರೆ. ತುಂಬ ಇಷ್ಟ ಆಯ್ತು. 17 ಇಯರ್ಸ್ ಆದಮೇಲೆ ಅದೇ ಜಾಗದಲ್ಲಿ ಮತ್ತೆ ಕಪ್, ಅಂದ್ರೆ ಕಪ್ ಗೆದ್ದಷ್ಟೇ ಖುಷಿ ಆಗೋಷ್ಟು CSK ಎದುರುಗಡೆ ವಿನ್ ಆಗಿದ್ದಾರೆ. ಹೌದು. ಏನು ಹೇಳ್ತೀರಾ ಇದ್ರ ಬಗ್ಗೆ? RCB ಇವಾಗ ಟೀಮ್ ಎಲ್ಲ ಚೇಂಜ್ ಆಗಿದೆ. ಎಲ್ಲ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಈ ಸಲ ಕಪ್ ನಮ್ದೆ 100%. ಓಕೆ, ಜೈ RCB ಅಂತ ಹೇಳ್ಬಿಡಿ. ಜೈ RCB. ಎಸ್, ಥ್ಯಾಂಕ್ ಯು. ನಿನ್ನೆ ಮ್ಯಾಚ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. 50 ರನ್ನಿಂದ ಗೆದ್ದಿದ್ದಕ್ಕೆ RCB ತುಂಬ ಚೆನ್ನಾಗಿತ್ತು. ಸೊ ಇಟ್ಸ್ ಅ ವೆರಿ ಗುಡ್ ಮ್ಯಾಚ್. ರೈಟ್. ಮತ್ತು ಅದರಲ್ಲಿ ನಮ್ಮ ಕೊಹ್ಲಿಯವರು ಸ್ವಲ್ಪ ಲೇಟ್ ಆಡಿದರು. ಜಸ್ಟ್ ಒನ್ ಡೇ ಮ್ಯಾಚ್ನಾಗ 31 ರನ್ ನೋಡಿದರು. ಸೊ ಅವರು ಇನ್ನೂ ಚೆನ್ನಾಗಿ ಆಡಿದ್ರೆ 220 ಸ್ಕೋರ್ ಟಚ್ ಮಾಡ್ಬೋದಿತ್ತು. ನೆಕ್ಸ್ಟ್ ಮ್ಯಾಚ್ ಹೋಪ್ಸು ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಅಂತ. ಇಟ್ಸ್ ಏನಂತಂದ್ರೆ 100ಕ್ಕೆ ಔಟ್ ಆಫ್ 200 ಅಂತ ಹೇಳ್ತಾರಲ್ಲ, ಆ ಥರ ಅದು ಮ್ಯಾಚು. ಸೊ ಅದು ಚೆನ್ನೈಯಲ್ಲೇ ಗೆದ್ದಿದ್ದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಹೋಪ್ಸು ಈ ಸರಿ ಕಪ್ ನಮ್ಮದೇ ಅನಿಸುತ್ತೆ. ಓಕೆ, ಬೌಲಿಂಗ್ ಚೇಂಜಸ್ ತುಂಬ ಚೆನ್ನಾಗಿ ಮಾಡಿದರು. ಫೀಲ್ಡ್ ಕವರೇಜ್ ಎಲ್ಲ ಚೆನ್ನಾಗಿತ್ತು. ಸೊ ಔಟ್ ಆಫ್ 100 ಐ ವಿಲ್ ಗಿವ್ ಅರೌಂಡ್ 90% ಕೊಡ್ಬೋದು ಆರಾಮಾಗಿ ಔಟ್ ಆಫ್ 10. ಜೈ RCB, ಈ ಸರಿ ಕಪ್ ನಮ್ಮದೇ. ಬೌಲಿಂಗ್ ಚೆನ್ನಾಗಿತ್ತು, ನೋ ಪ್ರಾಬ್ಲಮ್. ಸೊ ಕಂಪೇರ್ ಟು ಲಾಸ್ಟ್ ಸೀಸನ್, ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ಸೊ ವಿ ಆರ್ ಹೋಪಿಂಗ್ ದಟ್ ದಿಸ್ ಟೈಮ್ ಇಟ್ ವಿಲ್ ಬಿ ಎ ಮೋರ್ ಬೆಟರ್ ಪರ್ಫಾರ್ಮೆನ್ಸ್ ಅಂತ. ನಾವು RCB obviously. Yes, because every time what we are thinking is like RCB they will like let us get the trophy, but namge every time we are getting without any this thing. So this time we are feeling that we will be getting the cup because everything is positive. And the body language of all the players is positive. And being the new captain, let us hope. ನೋಡಿದ್ವಿ, ಚೆನ್ನಾಗಿತ್ತು. ಆ್ಯಸ್ ವುಡ್ ಸಕ್ಕತ್ತಾಗಿ ಮಾಡ್ದ. ಫಸ್ಟು ಪವರ್ ಪ್ಲೇಯಲ್ಲೇ 2 ವಿಕೆಟ್ಸ್ 3 ವಿಕೆಟ್ಸ್ ಬಂತು. ಎಕ್ಸಲೆಂಟ್ ಬೌಲಿಂಗ್. ಬ್ಯಾಟಿಂಗ್ ಕೂಡ RCB ಅವರು ಸಕ್ಕತ್ತಾಗಿ ಆಡಿದ್ರು. ಪಡಿಕಲ್ಗೆ ಲಕ್ಕಿತ್ತು, ಬಟ್ ಎಕ್ಸಲೆಂಟ್ ಬ್ಯಾಟಿಂಗ್. ಲಾಸ್ಟಲ್ಲಿ ಟಿಮ್ ಡೇವಿಡ್ ಮಾತ್ರ ಸಕ್ಕತ್ತಾಗಿ ಹೊಡೆದ. 19 ರನ್ಸ್, 3 ಹ್ಯಾಟ್ರಿಕ್ ಸಿಕ್ಸಸ್. ಎಕ್ಸಲೆಂಟ್ ಬೌಲಿಂಗ್, ಸಕ್ಕತ್ತಾಗಿ ಆಡಿದ್ರು. ಆಫ್ಟರ್ 17 ಇಯರ್ಸ್ ನಾವು ಗೆದ್ದಿದ್ದೀರಿ CSK ಡೆನ್ನಲ್ಲಿ. ಇಟ್ಸ್ ಎ ಎಕ್ಸಲೆಂಟ್ ವರ್ಕ್. ಟೀಮ್ ಕೂಡ ಚೆನ್ನಾಗಿದೆ ಈ ಸತಿ. ವಿ ಆರ್ ಹೋಪಿಂಗ್ ದೇ ಪ್ಲೇ ಫಾರ್ ಕಪ್ ಆಲ್ಸೋ. ಈ ಸಲ ಕಪ್ ನಮ್ದೇ. ಜೈ RCB. ಗೆದ್ದಿದ್ದ ವಿಷಯ ಗೊತ್ತಾಯ್ತಾ? ಯಾವ ಟೀಮ್ ಫ್ಯಾನ್ ನೀವು? RCB ಫ್ಯಾನ್. ಓಕೆ, ಹೇಗೆ ಅನಿಸ್ತು CSK ಎದುರುಗಡೆ RCB ಗೆದ್ದಿದ್ದು? ತುಂಬಾ ಮ್ಯಾಚ್ ಸೋತಿದ್ದಾರೆ, ಗೆದ್ದಿದ್ದು ಖುಷಿ ಆಯ್ತು. ಕಪ್ ಗೆದ್ದಷ್ಟು ಖುಷಿ ಆಯ್ತಾ? ಆಗಿರ್ಬೋದು. ಅದು ಜಿಂಕ್ಸ್, ಅದು ವರ್ಡ್ ಗೆಲ್ಬೋದು ಈ ಸತಿ, ಚಾನ್ಸಸ್ ಇದೆ.
ಜೈ ಆರ್ ಸಿ ಬಿ. ಯಾವ ಟೀಮ್ ಫ್ಯಾನ್ ನೀವು? ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್. ಹೇಗನ್ಸ್ತು ನಿನ್ನೆ ಹಾಗಾದ್ರೆ ಮ್ಯಾಚ್? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಸೂಪರ್ ಆಗಿ ಅಷ್ಟೇನಾ? ಅಷ್ಟೇ ಎಕ್ಸ್ಪ್ಲೇನ್ ಮಾಡೋದು. ಸಿ ಎಸ್ ಕೆ ಎದುರುಗಡೆ 17 ಇಯರ್ಸ್ ಆದ್ಮೇಲೆ ಅದೇ ಜಾಗದಲ್ಲಿ ಕಪ್ ಗೆದ್ದಿದ್ದಾರೆ. 15 ಇಯರ್ಸ್ ಅಲ್ವಾ, 2 ವರ್ಷ ಬ್ಯಾನ್ ಆಗಿದ್ರಲ್ಲ. ಅದನ್ನು ಕೌಂಟ್ ತಗೊಂಡಿದ್ದೀರಾ ಹಾಗಾದ್ರೆ. ಓಕೆ ಫೈನ್. ಹೇಗನ್ಸ್ತು ಹಾಗಾದ್ರೆ? ಸೂಪರ್ ಆಗಿತ್ತು. ಸೂಪರ್ ಆಗಿದೆ. ಆರ್ ಸಿ ಬಿಲಿ ಯಾರು ಬ್ಯಾಟಿಂಗು ಯಾರು ಬೌಲಿಂಗ್ ತುಂಬ ಇಷ್ಟ ಆಯ್ತು ನಿಮಗೆ? ಭುವಿ ಬೌಲಿಂಗು, ಪಟೀದಾರ್ ಬ್ಯಾಟಿಂಗ್. ಓಕೆ, ಇಷ್ಟ ಆಯ್ತು ತುಂಬಾ. ನಮ್ಮ ಕೊಹ್ಲಿ ಶಿಷ್ಯನ ಕ್ಯಾಪ್ಟನ್ಸಿ ಹೇಗಿದೆ ಈ ಸಲ? ಸೂಪರ್ ಆಗಿದೆ. 2 ಮ್ಯಾಚ್ 2 ಗೆದ್ದಿದ್ದೀವಿ. ಸೂಪರ್ ಆಗಿದೆ. ಹೋಪ್ ಇದೆಯಾ ಈ ಸಲ ಕಪ್ ನಮ್ದೇನಾ? ಏನು ಹೇಳೋದು ಬೇಡ, ಆರಾಮಾಗಿ ಆಡ್ಕೊಂಡು ಹೋಗ್ತಾರೆ. ಜೈ ಆರ್ ಸಿ ಬಿ ಅಂತ ಒಂದ್ಸಲ ಹೇಳಿ. ಜೈ ಆರ್ ಸಿ ಬಿ. ಮ್ಯಾಚ್ ನೋಡಿದ್ರೆ ಸರ್? ನೆನ್ನೆ ಮ್ಯಾಚ್ ನೋಡಿದೆ. ನೆನ್ನೆ ಸಿ ಎಸ್ ಕೆ ಆ ರೇಂಜಿಗೆ ಔಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಆರ್ ಸಿ ಬಿಗೆ ಒಳ್ಳೆ ಗೆಲುವು. ಸೊ ಗೋಯಿಂಗ್ ಫಾರ್ವರ್ಡ್ ಅದೇ 2 ಮ್ಯಾಚು ಗೆದ್ದಿದೆ. ಗೋಯಿಂಗ್ ಫಾರ್ವರ್ಡ್ ಇನ್ನೂ ಹಂಗೆ ಆಡ್ತಾ ಹೋದರೆ ಈ ಸಲ ಕಪ್ ನಮ್ಮದೇ ಅನ್ನೋ ಚಾನ್ಸಸ್ ಇದೆ ಜಾಸ್ತಿ. ಹೇಳಿದ್ರೆ ಈ ಸಲ ಕಪ್ ನಮ್ದೇ ಅಂತ ಒಂದ್ಸಲ ಹೇಳ್ಬಿಡಿ. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ, ಜೈ ಕರ್ನಾಟಕ. ಎಷ್ಟು ಮ್ಯಾಚು? ಆರ್ ಸಿ ಬಿ ವಿನ್ ಆಯ್ತಲ್ಲ, ಖುಷಿ ಆಯಿತು. ಖುಷಿ ಆಯ್ತು. ಬರೀ ಖುಷಿಯಾಗಿದ್ದಷ್ಟು ಸಿ ಎಸ್ ಕೆ ಎದುರುಗಡೆ ಗೆದ್ದಿದೆ, ಅದು 17 ಇಯರ್ಸ್ ಆದ್ಮೇಲೆ ಅದೇ ಜಾಗದಲ್ಲಿ ಗೆದ್ದಿರೋದು. ಇಲ್ಲ, ಆರ್ ಸಿ ಬಿ ಗೆದ್ದಿದ್ದು ಖುಷಿ ಅಷ್ಟೇ. ಗೆದ್ದಿದ್ದು ಖುಷಿ. ಸಿ ಎಸ್ ಕೆ ಸೋತಿದ್ದೇನು ಖುಷಿ ಇಲ್ಲ. ಮಾಮೂಲಿ ಅವ್ರು ಸೋಲ್ತಾ ಇರ್ತಾರೆ ಈ ಸಲ. ಓಕೆ, ಈ ಸಲ ಹಾಗಾದ್ರೆ ಆರ್ ಸಿ ಬಿ ಕಪ್ಪ? ಆರ್ ಸಿ ಬಿ ಹೇಳಿ ಹಾಗಾದ್ರೆ ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಶಾರ್ಟ್ ಕಟ್ ಆಗಿ ಇಷ್ಟು ಶಾರ್ಟ್ ಕಟ್ ಅಲ್ಲಿ ಹೇಳಿದ್ರೆ ಹೆಂಗೆ? ಫುಲ್ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ. ಆರ್ ಸಿ ಬಿ ಫ್ಯಾನ್ ಹೋಗ್ಲಿ. ಕ್ರಿಕೆಟ್ ಜೆಂಟಲ್ಮ್ಯಾನ್ ಗೇಮ್, ಒಬ್ರು ಗೆದ್ದರು ಒಬ್ರು ಸೋತಿದ್ದಾರೆ ಅಷ್ಟೇ. ಅಷ್ಟೇ. ಆರ್ ಸಿ ಬಿ ಫ್ಯಾನ್ ಏನಲ್ಲ ನೀವು? ಕ್ರಿಕೆಟ್ ಗೆದ್ದಿದೆ ಮೇಡಮ್ ಅಷ್ಟೇ. ಅಷ್ಟೇ ಫ್ಯಾನ್ ಅಷ್ಟೇ. ಅಷ್ಟೇ. ಆರ್ ಸಿ ಬಿ ಟೀಮು ಅದೇನೂ ಇಲ್ಲ. ಇಂಡಿಯಾದವರೇ ಆಡಿರೋದು. ಓಕೆ, ಈ ಸಲ ಕಪ್ ಯಾರದಾಗ್ಬೋದು? ವಿನ್ನರ್. ವಿನ್ನರ್ದು. ವೆರಿ ಗುಡ್, ನೈಸ್ ಆನ್ಸರ್ ಸರ್, ಥ್ಯಾಂಕ್ ಯು. ಹೋಗ್ತೀರಾ ನೀವು? ಮೇಡಮ್ ನಾವು ಒಂದು 2 ಸಲ ಹೋಗಿದ್ದೀನಿ ಅಷ್ಟೇ. ಓಕೆ, ಇದು ಯಾವ ಟೀಮ್ ಫ್ಯಾನ್ ನೀವು? ನಾವು ಪಕ್ಕ 17 ವರ್ಷದಿಂದ ಆರ್ ಸಿ ಬಿ. ಸೋಲ್ಲಿ ಗೆಲ್ಲಿ ಈ ಸಲ ಆರ್ ಸಿ ಬಿ 100%. ಕೊಹ್ಲಿ ನಂಬರ್ 18 ಇದೆ. ಈ ಸಲ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಹೊಡಿತೀವಿ ಅಂತ ಪಕ್ಕ. ಮ್ಯಾಚ್ ಹೇಗೆ? ನಿನ್ನೆ ಗೊತ್ತಲ್ಲ, ಕ್ಲೀನ್ ಸ್ವೀಪು. ನಾವು ಚೆನ್ನೈ ಟೀಮ್ ಹೊಡೆದು ನಾವು ಕಪ್ ಹೊಡೋದಕ್ಕಿಂತ ಜಾಸ್ತಿ ಖುಷಿಯಾಗಿದೆ. ನಮಗೆ ಮೇಯ್ನ್ ಆಗಿರೋ ಚೆನ್ನೈ ಟೀಮ್ ಅಷ್ಟೇ. 17 ಇಯರ್ಸ್ ಆದ್ಮೇಲೆ ಅದೇ ಜಾಗದಲ್ಲಿ ಸಿ ಎಸ್ ಕೆ ಎದುರುಗಡೆ ಗೆದ್ದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನಾವು ಮ್ಯಾಚ್ ಫುಲ್ ನೋಡಿದ್ದೇವೆ ನಿನ್ನೆ. ಆ್ಯಕ್ಚುಲಿ ಬೆಂಗಳೂರಾಗಿದ್ದರೆ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಹೋಗ್ತಿದ್ವಿ, ಬಟ್ ಚೆನ್ನೈಯಲ್ಲಿ ಮ್ಯಾಚ್ ಅಲ್ವಾ, ಸೊ ಅದಕ್ಕೆ ಮನೆಯಲ್ಲೇ ನೋಡಿದ್ದೀವಿ ಮ್ಯಾಚ್. ಆರ್ ಸಿ ಬಿ ಟೀಮ್ನ ಬೆಂಗಳೂರು ಗೆಲುವನ್ನ ಉರ್ಸೋದು ಚೆನ್ನಾಗಿರುತ್ತೆ, ಅಥವಾ ಸಿ ಎಸ್ ಕೆ ಜಾಗದಲ್ಲಿ ಸಿ ಎಸ್ ಕೆ ಟೀಮ್ ಸೋತಾಗ ಅದನ್ನು ಅಲ್ಲಿ ಉರ್ಸೋದು ಚೆನ್ನಾಗಿರುತ್ತೆ. ಸಿ ಎಸ್ ಕೆ ಜಾಗದಲ್ಲಿ ಅಲ್ಲಿ ನಾವು ಹೊಡೆದಿರೋದು. ಆ್ಯಕ್ಚುಲಿ 10 ವರ್ಷ ಆಯ್ತು ಅಲ್ಲಿ ವಿನ್ ಆಗಿದೆ. ನಿನ್ನೆ ವಿನ್ ಆಗಿದೆ, ತುಂಬ ಖುಷಿಯಾಗಿದೆ ಅಲ್ಲಿ. ಹೌದು, ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ, ಜೈ. ನಿನ್ನೆ ಮ್ಯಾಚ್ ನೋಡಿದ್ರಾ? ಅದನ್ನೇ ಮ್ಯಾಚ್ ನೋಡಿದ್ದೀವಿ. ನಿನ್ನೆ ಮ್ಯಾಚ್ ನೋಡಿದ್ರಾ? ಹೇಗೆ ಅನಿಸ್ತು? ಇಲ್ಲ, ಚೆನ್ನೈ ಟೀಮು ಲಾಸ್ಟ್ ಎಲ್ಲ ಆವೃತ್ತಿ ಒಳಗೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದರು. ಬಟ್ ಬೆಂಗಳೂರು ಬೌಲಿಂಗು ತುಂಬ ಚೆನ್ನಾಗಿದೆ. ಯಶ್ ದಯಾಳು ಎಲ್ಲ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಈ ಕಡೆ ಸಿ ಎಸ್ ಕೆನೂ ನೀವು ಹೊಗಳ್ತಿರೋದು ನೋಡಿದ್ರೆ ಸಿ ಎಸ್ ಕೆ ಫ್ಯಾನಾ ಹೇಗೆ? ಇಲ್ಲ, ಸಿ ಎಸ್ ಕೆ ಫ್ಯಾನ್ ಅಂತ ಏನಲ್ಲ, ಆಲ್ ಓವರ್ ಎಲ್ಲ ಇಂಡಿಯನ್ ಟೀಮ್ ಪ್ಲೇಯರ್ಸು ಇದರಲ್ಲಿ ಇರ್ತಾರೆ, ಮತ್ತು ಲೋಕಲ್ ರಣಜಿ ಟೀಮ್ ಎಲ್ಲ ಇರ್ತಾರೆ, ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಗಳೆಲ್ಲ ಇರ್ತಾರೆ. ಬಟ್ ಒಂದು ಕ್ರಿಕೆಟ್ ಅನ್ನೋದಕ್ಕೆ ಅದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ, ಐ ಪಿ ಎಲ್ ತುಂಬ ಚೆನ್ನಾಗಿದೆ. ಬಟ್ ಐ ಥಿಂಕ್ ಲಾಸ್ಟ್ ಎಲ್ಲ ಆವೃತ್ತಿ ಒಳಗೆ ನೋಡಿದ್ರೆ ಈ ಸರಿ ಒಳ್ಳೆ ಟೀಮ್ ಇದೆ. ಐ ಹೋಪ್. ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ನಾನು ಆರ್ ಸಿ ಬಿ ಫ್ಯಾನ್ ಆಗಿ ತುಂಬ ಖುಷಿಯಾಗಿದ್ದೀನಿ. ಸೊ ಆಫ್ಟರ್ 18 ಇಯರ್ಸ್ ಅವರು ಮ್ಯಾಚ್ ಗೆದ್ದಿದ್ದಾರೆ. ನನಗೆ ಅದೇ ಒಂದು ಐ ಪಿ ಎಲ್ ಕಪ್ ಹೊರದಂಗೆ. ಸೊ ತುಂಬ ಸಂತೋಷವಾಗಿದೆ. ಸ್ಪೆಷಲಿ ಸಾಲ್ಟ್ ಬ್ಯಾಟಿಂಗ್ ಚೆನ್ನಾಗಿತ್ತು ಓಪನಿಂಗಿಂದ. ನಾನು ಲಾಸ್ಟ್ ತನಕ ನೋಡಿದೆ. ನನಗೆ ತುಂಬ ಇಷ್ಟ ಆಗಿರೋದು ಬೌಲಿಂಗ್ ಡಿಪಾರ್ಟ್ಮೆಂಟ್. ಯಾಕಂದರೆ ಈ 17 ಇಯರ್ಸಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು. ಈ ವರ್ಷ ಈ ಸಲ ಕಪ್ ನಮ್ಮದೇ ಅಂತ ಒಂದು ನಂಬಿಕೆ ಬಂದಿದೆ. ಓಕೆ, ಎಸ್ಪೆಷಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಕಪ್ಪು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಸಿ ಎಸ್ ಕೆ ಎದುರು ಗೆದ್ದಾಗ ಸಖತ್ ಖುಷಿ ಆಗುತ್ತೆ. ಖುಷಿ ಅಂತ ಎಲ್ಲ ಟೀಮಲ್ಲೂ ಗೆದ್ದರೆ ಖುಷಿನೇ. ಬಟ್ ಚೇಪಾಕಲ್ಲಿ ನಿನ್ನೆ 17 ಇಯರ್ಸ್ ಆದಮೇಲೆ ಗೆಲ್ತಾ ಇದ್ದಾರಲ್ಲ, ಸೊ ಅದು ಒಂಥರ ಸಂತೋಷ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಜೈ ಆರ್ ಸಿ ಬಿ ಅಂತ ಒಂದ್ಸಲ ಹೇಳ್ತೀರಾ?
ಜೈ RCB. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, RCB ನಿನ್ನೆ CSK ಎದುರುಗಡೆ ಗೆದ್ದಿದ್ದು ನಾನು ಆಗಲೇ ಹೇಳಿದಾಗೆ ಕಪ್ ಗೆದ್ದಷ್ಟೇ ಖುಷಿ ಆಯ್ತಾ ಅಂತ RCB ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ. ಹಾಗೆಯೇ ಈ ಸಲ ಕಪ್ ನಮ್ಮದೇ ಅನ್ನುವಂಥ ಹೋಪ್ ಬಂದ್ಬಿಟ್ಟಿದೆ. ಯಾಕಂತಂದರೆ RCB ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಈ ಸಲ ಹೊಸ ತಂಡ, 18 ಸೀಸನ್ನು, 18 ಕೊಹ್ಲಿ ನಂಬರು ಎಲ್ಲ ಕೂಡ ಕ್ಲಿಕ್ ಆಗುತ್ತೆ ಅನ್ನೋದು RCB ಫ್ಯಾನ್ಸ್ನ ನಂಬಿಕೆ. ಹಾಗೆಯೇ ಈ ಸಲ ಕಪ್ ನಮ್ಮದೇ ಅನ್ನುವಂಥ ಭರವಸೆ ಜೊತೆಗೆ ಏನು ಆಗುತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.